ನಮಸ್ಕಾರ. ನಾನು ಮಹದೇವ್ ಡಿ ಹಡ್ಪದ್ ಅಂತ, ಕರ್ನಾಟಕ ರಾಜ್ಯ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತು ವಿಡಿಯೋ ಮಾಡಿದ ಒಂದು ಪ್ರಮುಖ ಉದ್ದೇಶ ಏನಂತಂದ್ರೆ, ನಮ್ಮ ವಿಕಲಚೇತನರ ಬಗ್ಗೆ ಬಹಳಷ್ಟು ನಿಷ್ಕಾಳಜಿ ವಹಿಸ್ತಕ್ಕಂತಹ ವಿಷಯಗಳು ನನ್ನ ಗಮನಕ್ಕೆ ಬಂದವು. ಅದನ್ನು ನಿಮ್ಮೆಲ್ಲರ ಮುಂದೆ ಹಂಚ್ಕೋಬೇಕಂದ ಇಷ್ಟಪಟ್ಟು ಈ ಒಂದು ಕಾರ್ಯಕ್ರಮದ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಕಲಚೇತನರ ಕುಂದುಕೊರತೆ ಸಭೆಗಳನ್ನು ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕರೆಯಬೇಕು. ಇದನ್ನು ವರ್ಷದಲ್ಲಿ 2 ಸತ ಮಾಡಬೇಕು. 1 ಸತ ಅಂಕರು ಕಂಪಲ್ಸರಿ ಮಾಡ್ಬೇಕಂತಾರ. ಆ ಒಂದು ಕಂಪಲ್ಸರಿ ಮಾಡ್ತಕ್ಕಂಥ ಕುಂದುಕೊರತೆ ಸಭೆ ಕೆಲವು ಜಿಲ್ಲೆಗಳಲ್ಲಿ ಕಾಟಾಚಾರದ ಕೆಲವು ಕುಂದುಕೊರತೆ ಸಭೆಗಳಾಗಿವೆ. ಬಹಳಷ್ಟು ಜಿಲ್ಲೆಗಳ ಬಗ್ಗೆ ನಾನು ಅಧಿಕೃತವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ನಾಮಕಾವಸ್ಥೆ ಅಂದರೆ ಕಾಟಾಚಾರಕ್ಕಷ್ಟೇ ಕೆಲವು ಕುಂದುಕೊರತೆ ಸಭೆಗಳು ನಡೆಯುತ್ತವೆ. ಪ್ರತಿಯೊಂದು ತಾಲೂಕಾ ಮಟ್ಟಗಳಲ್ಲಿ ಕುಂದುಕೊರತೆಗಳನ್ನು ತಹಸೀಲ್ದಾರ್ ನೇತೃತ್ವದಲ್ಲಿ ಆಗಬೇಕು. ಯಾವ ಒಂದು ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲೂ ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಆಗಿದ್ರೂ ಸಮೇತ ವಿಕಲಚೇತನ ಸಮಸ್ಯೆಗಳು ಆಲ್ಮೋಸ್ಟ್ ಯಾವಲ್ಲಿನೂ 100% ಅಲ್ಲ, ಬರೀ 50% ಸೊಲ್ಯೂಷನ್ ಆಗಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನು ಸಮಸ್ಯೆ? ಹಾಗಂತ ಯಾಕೆ ಕುಂದುಕೊರತೆ ಸಭೆಯನ್ನು ಯಾಕೆ ಮಾಡಬೇಕು? ಸರ್ಕಾರ ಆದೇಶ ಹೊರಡಿಸಿದ್ರು, ಇವ್ರು ಯಾಕೆ ಅದನ್ನು ಸರಿಯಾಗಿ ಮಾಡ್ತಿಲ್ಲ? ಅದಕ್ಕೆ ಒಂದು ನನಗೆ ಗೊತ್ತಿರೋ ನನ್ನ ಅನುಭವಕ್ಕೆ ಬಂದಂಥ ಕೆಲವು ವಿಷಯಗಳನ್ನು ಹೇಳ್ತೀನಿ. ಮೊದಲನೇದಾಗಿ, ಜಿಲ್ಲಾಧಿಕಾರಿಗಳು ಈ ಒಂದು ಇಲಾಖೆ ಸಂಬಂಧಪಟ್ಟಂಗೆ ಯಾವ ಸಂಘಟನೆಯವರು ನಮ್ಮನ್ನು ಕೇಳ್ತಿಲ್ಲ. ನಮ್ಮ ಮೇಲೆ ಯಾವುದೂ ಪ್ರೆಷರ್ ಇಲ್ಲ. ಯಾವ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರಿ ಯಾರು ಪ್ರೆಷರ್ ಮಾಡ್ತಿಲ್ಲ ವಿಕಲಚೇತನ ಸಂಘದವರು. ಹೀಗಾಗಿ ನಾವು ಅದನ್ನು ಒತ್ತಾಯ ಮಾಡ್ತಕ್ಕಂಥ ಮೊದಲನೇ ಉದ್ದೇಶ, ಎಲ್ಲ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ವಿಕಲಚೇತರ ಕುಂದುಕೊರತೆ ಸಭೆಗಳಾಗಬೇಕು. ತಾಲೂಕು ಮಟ್ಟದಲ್ಲಿ ಆಗಿರ್ತಕ್ಕಂಥ ಪ್ರಗತಿಗಳು ಇರಬೇಕು. ಆ ಪ್ರಗತಿಯಲ್ಲಿ ಆಗಿರ್ತಕ್ಕಂಥ ನೋಟ್ಸ್ ನಮಗೆ ಬೇಕು. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ? ವಿಕಲಚೇತನರ ಬಗ್ಗೆ ನಾವು ಕಾಳಜಿ ಇದ್ದೇವೆ, ನಾವು ಅದನ್ನ ಕೇಳ್ತೀವಿ. ಏನಕ್ಕೆ ಕೇಳ್ತೀವಿ ಅಂದರೆ, ನಾನು ಕಡಿಮೆ ಅಂತಂದ್ರೆ 3 ವರ್ಷಗಳಿಂದ ನಾನು ಅಪ್ಡೇಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾವ ಒಂದು ಹಂತದಲ್ಲೂ ವಿಕಲಚೇತನ ಡೆವಲಪ್ಮೆಂಟ್ ಆಗ್ತಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಇದಕ್ಕಿಂತ ದಯನೀಯ ಪರಿಸ್ಥಿತಿ ಐತಿ. ನಮ್ಮ ಕರ್ನಾಟಕದ ಚೆನ್ನಾಗೈತಿ ಅಂತ ನಾವು ಅಂದ್ಕೊಂಡ್ರೆ, ಇಲ್ಲಿ ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಪ್ರೊಸೆಸ್ಗಳಾಗ್ತಿಲ್ಲ. ಏನಾಗ್ತಿಲ್ಲ, ಯಾವ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಮನ್ನ ಸಿಂಪಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಇದ್ರ ಬಗ್ಗೆ ಒಂದು ಅನುಷ್ಠಾನ ಸಮಿತಿ ಅಂತ ಐತಿ. 2016 ಕಾಯ್ದೆಯ ಪ್ರಕಾರ ಏನಿವು ನಮ್ಮ ಸರ್ಕಾರಗಳು ಆದೇಶ ಹೊರಡಿಸಿದ್ದು, 2016 ಅಂಗವಿಕಲರ ಹಕ್ಕುಗಳ ಕಾಯ್ದೆಯ ಪ್ರಕಾರ ಒಂದು ಅನುಷ್ಠಾನ ಸಮಿತಿ ಜಿಲ್ಲಾ ಹಂತದಲ್ಲಿ ಪ್ರತಿಯೊಂದು ಇರಬೇಕು. ಯಾವ ಜಿಲ್ಲೆಯಲ್ಲಿ ತಾವು ಮಾಡಿದ್ದೀರಿ ಅನುಷ್ಠಾನ ಸಮಿತಿಗಳನ್ನ, ಆ ಅನುಷ್ಠಾನ ಸಮಿತಿಯಲ್ಲಿ ಇರತಕ್ಕಂಥ ಸದಸ್ಯರು ಯಾರು, ಅವರುಗಳನ್ನು ಎಷ್ಟು ಪ್ರಮಾಣದಲ್ಲಿ ನೀವು ಬಳಕೆ ಮಾಡಿಕೊಂಡು ವಿಕಲಚೇತನರ ಅಭಿವೃದ್ಧಿ ನೀವು ಬಳಕೆ ಮಾಡ್ಕೊಂಡಿರಿ? ಇಲ್ಲ, ಮಾಡ್ಕೊಂಡಿಲ್ಲ. ನನಗೆ ಅದಕ್ಕೆ 100% ಶೂರ್ ಇದೆ. ನಮ್ಗೆ ಸಂಬಂಧಪಟ್ಟಂತಹ ರಾಜ್ಯ ಆಯುಕ್ತರು ಸೂರ್ಯವಂಶದಾಸ್ ತಾವು ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸ್ರಿ. ಎಷ್ಟೊಂದು ಪ್ರಮಾಣದಲ್ಲಿ ಅನುಷ್ಠಾನ ಸಮಿತಿಗಳಾಗ್ಯಾವು. ನನ್ನ ಜಿಲ್ಲೆ ಅಂತಲ್ಲ, ನಾನು ಎಲ್ಲ ಜಿಲ್ಲೆಗಳಲ್ಲೂ ತಿರುಗಾಡಿ ನೋಡಿದ್ದೀನಿ. 0% ಗ್ರೋತ್ ಇದೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಟಾಪ್ ಅಲ್ಲಿ ಇದೆ ಅಂತ ಬೀಗಬೇಡ್ರಿ. ಯಾಕೆ ಗೊತ್ತಾ? ದಯನೀಯ ಪರಿಸ್ಥಿತಿಗಳನ್ನು ನಾನು ನೋಡಿದ್ದೇನೆ. ವಿಕಲಚೇತನರ ಹಳ್ಳಿ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆಗಳದಾವು, ಕುಂದುಕೊರತೆ ಸಭೆಗಳನ್ನು ನಮ್ಮ ಅನುಷ್ಠಾನ ಸಮಿತಿಗೆ ತಾವು ಅಧ್ಯಕ್ಷರು. ವಿಕಲಚೇತನ ಹಕ್ಕುಗಳ ಬಗ್ಗೆ ತಾವು ಮಾತಾಡಲೇಬೇಕು. ಯಾವಾಗ ಮಾತಾಡ್ತಾ ಇದ್ದೀವಿ ಸರ್? ಬೇರೆ ಪ್ರೆಸ್ ಮೀಟ್ ಅಲ್ಲಿ ನಿಮ್ಮ ಡಾಟಾದಲ್ಲಿ ನಮ್ಮ ಕೆಲಸಗಳು ಬೇಡ. ನಮಗ ಕಾರ್ಯರೂಪಕ್ಕೆ ಬರಬೇಕಂದ್ರೆ ಜಿಲ್ಲಾ ತಳ ಹಂತದಲ್ಲಿ ಆಗಬೇಕು. VRW MRWಗಳನ್ನ, ನಿಮ್ಮ ನೋಡಲ್ ಆಫೀಸ್ಗಳನ್ನು ಎಲ್ಲರನ್ನು ಬಳಸ್ಕೊಡ್ರಿ. DDWಗಳನ್ನ ಬಳಸ್ಕೊಂಡು ಕೆಲಸಗಳನ್ನು ಮಾಡ್ರಿ. ಡಾಟಾ ಬೇಡ ನಮಗೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಕೆಳ ಹಂತದಲ್ಲಿ ಕೆಲಸ ಕಾರ್ಯಗಳನ್ನು ನೋಡಿದ್ದೀನಿ. ಆ ಒಂದು ಹಂತದ ಆಧಾರದ ಮೇಲೆ ನಾನು ನಿಮ್ಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಾನು ಅತ್ಯಂತ ಗಂಭೀರವಾಗಿ ನಿಮ್ಗೆ ನಾನು ಇದನ್ನ ಆರೋಪ ಮಾಡಕತ್ತೀನಿ. ಏನಂತಂದ್ರೆ, ನಮ್ಮ ಅನುಷ್ಠಾನ ಸಮಿತಿ ಎಲ್ಲಿಯೂ ಕೆಲಸಗಳನ್ನ ಮಾಡ್ತಾ ಇಲ್ಲ. ಮಾಡಿದ್ರೆ ದಯವಿಟ್ಟು ನಮ್ಮೊಂದು ವಿಡಿಯೋ ಸೆಂಡ್ ಮಾಡಿ. ಅದು ನನಗೆ ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಆಗಿಲ್ಲ ಅಂತ ನಾನು ಕಂಪ್ಲೀಟ್ ಮಾಡಿದ್ದು. ಸಂಪರ್ಕ ಮಾಡಿದ್ರೆ ಆಫೀಸಲ್ಲಿ ಅದೀನಿ, ಮೀಟಿಂಗ್ ಅಲ್ಲಿ ಅದೀನಿ, ಇದೇ ಫೋನ್ ಕಾಲ್ಗಳು ನಿಮ್ಮ ಕಡೆಯಿಂದ ನಂಗೆ ಬರ್ತಾ ಇದಾವೆ. ನಾವು ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಜನಜಾಗೃತಿ ಆಗಬೇಕು. ನಾವು ವಿಕಲಚೇತನರ ಹಿಂದದೇವಿ. ಇದನ್ನು ಸಂಬಂಧಪಟ್ಟಂತಹ ನಾವು ನಮ್ಮ ಏನು ಮ್ಯಾಜಿಸ್ಟ್ರೇಟ್ ಆದಾಗ ಸಂಬಂಧಪಟ್ಟ ಇಲಾಖೆ ಸಕ್ಷಮ ಪ್ರಾಧಿಕಾರ 2016 ಕಾಯ್ದೆ ಪ್ರಕಾರ ನಮಗೇನು ಅನುಕೂಲತೆಗಳು ಮುಟ್ಟಬೇಕು ಅದನ್ನು ಮುಟ್ಟಲೇಬೇಕು. ಅನುಷ್ಠಾನ ಸಮಿತಿ ಪ್ರತಿಯೊಂದು ಜಿಲ್ಲಾ ಹಂತದಲ್ಲಿ ರೆಡಿ ಆಗಲೇಬೇಕು. ಇನ್ನು ಎರಡನೇದಾಗಿ, ನಮ್ಮ 5% ಅನುದಾನ ಬಳಕೆ ಮಾಡ್ರಿ ಅಂತ ಆದೇಶವನ್ನು ಕೊಟ್ಟಿದ್ದೀರಾ. ಎದಕ್ಕೆ ಬಳಕೆ ಮಾಡಿ ಅಂತ ಕೊಟ್ಟಿದ್ದೀರಾ? ಸ್ಪಷ್ಟತೆ ಇಲ್ಲ ಆದೇಶದಲ್ಲಿ. ಒಂದು 5% ಅನುದಾನವನ್ನು ಸಾಮೂಹಿಕವಾಗಿ ಬಳಸಬಹುದು, ವೈಯಕ್ತಿಕವಾಗಿ ಇಲ್ಲ ಅಂತಾರೆ. ವೈಯಕ್ತಿಕವಾಗಿಲ್ಲ ಒಳ್ಳೇದು, ಒಬ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಸಾಮೂಹಿಕವಾಗಿ ಕೊಡ್ಬೇಕಂದ್ರೆ ಎದಕ್ಕೆ ಕೊಡ್ಬೇಕಂತ ಒಂದು ಗೈಡ್ಲೈನ್ಸ್ ಇಲ್ಲ. ಯಾವ PDO ಆಗಲಿ, ಯಾವ CEO ಆಗಲಿ, ಯಾವ ZP ಆಗಲಿ, ಒಂದು ಸ್ಪಷ್ಟತೆ ಕೊಟ್ಟಿಲ್ಲ ಸರ್. ನೀವು ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಾ? 5% ಅನುದಾನ ಲಕ್ಷಗಟ್ಟಲೆ ಗ್ರಾಮ ಪಂಚಾಯತಿಯಲ್ಲಿ ಬಿದ್ದೈತೆ. ಇದ್ರ ಬಗ್ಗೆ ತಮ್ಮ ಗಮನಕ್ಕಿಲ್ವಾ? ಗಮನಕ್ಕಿದ್ರು ಯಾರು ಕೇಳೋರಿಲ್ಲ ಅನ್ನೋ ಒಂದು ಅಸಡ್ಡೆ ನಾವು ವಿಕಲಚೇತನರ ಬಗ್ಗೆ. ಇದರ ಬಗ್ಗೆ ತಾವು ಬಹಳ ಶೀಘ್ರದಲ್ಲಿ ಒಂದು
ಆದೇಶವನ್ನು ತುರ್ತು ಆದೇಶವನ್ನು ಹೊರಡಿಸಬೇಕು. 5% ಕಲ್ಯಾಣಕ್ಕಾಗಿ ಖರ್ಚು ಮಾಡಬೇಕು. ಯಾವುದೋ ಒಂದು ಭಾಗದಲ್ಲಿ, ಯಾವುದೋ ಒಂದು ಹಳ್ಳಿಯಲ್ಲಿ ನಾನು CD ನಿರ್ಮಾಣ ಮಾಡಿದೆ, ಕಾಮಗಾರಿ ಮಾಡಿದೆ. ಕಾಮಗಾರಿಗಿಲ್ಲ ಸರ್, ಅದು ವಿಕಲಚೇತರ ಕಲ್ಯಾಣಕ್ಕಾಗಿ, ಶ್ರೇಯೋಭಿವೃದ್ಧಿಗಾಗಿ ಅಂತಿದೆ. ಆ ಶ್ರೇಯೋಭಿವೃದ್ಧಿ ಏನು ಅನ್ನೋದನ್ನ ಕೆಲವು ಪಾಯಿಂಟ್ಸ್ ಅದು ಕೊಡ್ಬೇಕಲ್ವಾ ನೀವು? ಅದ್ರ ಬಗ್ಗೆ ಎಲ್ಲ ಸ್ಪಷ್ಟತೆ ಇಲ್ಲ. ಎಲ್ಲ PD ಅವ್ರು ಕೇಳ್ರಿ, CO ಅವ್ರು ಕೇಳ್ರಿ, AO ಅವ್ರನ್ನ ಕೇಳ್ರಿ, ಏನ್ ಹೇಳ್ತಾ ಇದಾರೆ? ಸರ್ ನಮಗೆ ಸ್ಪಷ್ಟತೆ ಇಲ್ಲ. CO ಅವ್ರು ಕೇಳ್ರಿ, ಸರ್ ನಮ್ಮ ಮೇಲಿಂದ ಇಷ್ಟೇ ಇದೆ, ಕಾಮಗಾರಿಗೆ ಎಷ್ಟು ಕೊಡ್ಬೇಕು? ಸರ್ ಏನ್ ಮಾಡ್ತಾ ಇದ್ದೀರಾ ನೀವು? ಹೋಗ್ತಾಗ ಕೊಟ್ಟಂಗೂ ಅಲ್ಲ, ಬಿಟ್ಟಂಗೂ ಅಲ್ಲ, ದುಡ್ಡು ಖರ್ಚು ಆಗುದಿಲ್ಲ. ಯಾವ ಕಲ್ಯಾಣ ಆಗ್ತಾ ಇದೆ? ಯಾವ ಕಲ್ಯಾಣ ಆಗ್ತಾ ಇದೆ? ಕೇಳೋರಿಲ್ಲ. ಯಾಕೆ ಕೇಳೋರಿಲ್ಲ? ನಮ್ಮ ಸಂಘಟನೆಯವ್ರು ಕೇಳ್ತೀವಿ ನಾವು. ಇನ್ನು ಪ್ರತಿಯೊಂದು ಹಂತಗಳಲ್ಲೂ ನಾವು ಕ್ವಶನ್ ಮಾಡ್ತೀವಿ. ಪ್ರಜ್ಞಾವಂತರ ನಮಗೆ ಸಹಕಾರ ನೀಡ್ತಾರ. ಇಲಾಖೆ ಆದೇಶಗಳಿಂದ 2016ನೇ ಕಾಯ್ದೆ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಅವರು, SP ಅವರು, ನಮ್ಮದೇ ಆದ ಒಂದು ಕಮಿಟಿ ಇದೆ. ನಾವು ಮಸ್ಟ್ ಆ್ಯಂಡ್ ಶುಡ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ತಾವು ದಯವಿಟ್ಟು ಇದಕ್ಕೆ ಅಪ್ಡೇಟ್ ಕೊಡಲೇಬೇಕು. ಸೂರ್ಯವಂಶಿದಾಸ್ ಸರ್, ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ, ಪ್ರಗತಿ ಕೇವಲ ಪುಸ್ತಕಗಳಲ್ಲಿ, ಕಾಗದ ಪತ್ರಗಳಲ್ಲಿ ಮಾತ್ರ ಆಗಬಾರ್ದು, ಅದು ಅನುಷ್ಠಾನಕ್ಕೆ ಬರ್ತಕ್ಕಂಥ ಒಂದು ಹಂತ ಆಗಬೇಕು. ಇನ್ನು 5% ಬಗ್ಗೆ ನಾನು ಹೇಳಿದ್ನಲ್ಲ, ಅದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಆದೇಶ ಬರಬೇಕು. ಇನ್ನು ಎರಡನೇದಾಗಿ NGOಗಳ ಬಗ್ಗೆ ಬಹಳ ಜನ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರು. ಬೇಡ, ನನಗೆ NGOಗಳ ಬಗ್ಗೆ ವಿಡಿಯೋ ಮಾಡೋ ಯಾವ ಆಸಕ್ತಿ ನನಗೆ ಉಳಿದಿಲ್ಲ. ಯಾಕಂದ್ರೆ NGOಗಳನ್ನು ಬಹಳ ಚಂದ ನೀವಾಗಿ ನೋಡ್ತಾ ಇದ್ದೀರಾ. ಎಷ್ಟೊಂದು ಸದಾ ವಿಸಿಟ್ ಮಾಡತ್ತೀರಿ, ಏನು ಕ್ರಮಗಳನ್ನು ತೊಗೊಂಡಿದ್ದೀರಿ. ನೀವೇನು ಜಿಲ್ಲಾ ಪ್ರವಾಸಗಳನ್ನು ಹಮ್ಮಿಕೊಂಡಿದ್ದೀರಲ್ಲ ಸರ್, ತಮ್ಮ ಕಾರ್ಯವ್ಯಾಪ್ತಿಯನ್ನು ನನ್ನ ಜಿಲ್ಲೆಗೆ ಬಂದಾಗ ನಾನೇ ಸ್ವಾಗತ ಕೋರಿದೆ. ಸರ್, ತಮ್ಮ ಮೀಟಿಂಗಲ್ಲಿ ನಾನು ಇದ್ದೆ. ಅದರಲ್ಲಿ ಏನು ಸಮಸ್ಯೆಗಳನ್ನು ನೀವು ಎತ್ತಿದ್ರಿ, ಎಷ್ಟು ಪ್ರಮಾಣದ ಸರಿ ಮಾಡಿದ್ರು ಅನ್ನೋದಕ್ಕೆ ಬಹಳ ಚೆನ್ನಾಗಿ ನಮ್ಗೆ ಅದರ ಬಗ್ಗೆ ಜ್ಞಾನ ಇದೆ. ದಯವಿಟ್ಟು ಹೇಳ್ತೀನಿ, NGOಗಳು ಯಾವ ವಿಕಲಚೇತನ ಸಂಸ್ಥೆಗಳು ನಡೆಸ್ತಾ ಇದ್ದಾವಲ್ಲ ವಿಕಲಚೇತನರ ಬಗ್ಗೆ, ಒಂದೀಟಾದ್ರೂ ಕೆಲಸಗಳನ್ನ ಹೋಗಿ ಪರಿಶೀಲನೆ ಮಾಡಿರಿ. DDW ಅವರು ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಸೈನ್ ಮಾಡ್ದಂಗಲ್ಲ. ಚೆಕ್ಗೆ ಪ್ರತಿ ತಿಂಗಳು ನೀವು ಅವ್ರು ಇಷ್ಟು ಮಕ್ಕಳಿಗೆ ಇಷ್ಟು ಅಂತ ಚೆಕ್ ಮಾಡೋದಲ್ಲ. ಮಕ್ಕಳ ಪರಿಸ್ಥಿತಿಗಳೇನನ್ನವನ್ನ ಬುದ್ಧಿಮಾಂದ್ಯ, ಕಿವುಡ, ಮುಖ ಮಕ್ಕಳ ಶಾಲೆಗೆ ದಯವಿಟ್ಟು ವಿಸಿಟ್ ಮಾಡಿರಿ. ಎಷ್ಟು ವಿಸಿಟ್ ಮಾಡಿದ್ರೆ ಅನ್ನೋದು ರಿಪೋರ್ಟ್ ಕೇಳಿ. ಪ್ರತಿಯೊಂದು ಜಿಲ್ಲೆದು ತಗೋತೀನಿ ನಾನು. ಬಿಕಾಸ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯನೀಯ ಪರಿಸ್ಥಿತಿಗಳದಾವು. ಅವುಗಳ ಬಗ್ಗೆ ಇರತಕ್ಕಂಥ ಕೆಲವೇ ಸೌಲಭ್ಯಗಳನ್ನು ಅವ್ರಿಗೆ ಅದನ್ನು ಮುಟ್ಟಿಸ್ರಿ. ಕೆಲವರು NGOಗಳ ಕೈಗೊಂಬೆ ಆಗೋದು ಬೇಡ. ನೀವೇನು ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ವ್ಯವಸ್ಥೆ ಹೆಂಗಿದೆ ಅಂತಂದು ವ್ಯವಸ್ಥೆ ವಿರುದ್ಧ ಮಾತಾಡಬಾರ್ದಂತ ಯಾವುದೇ ಕಟ್ಟುಪಾಡುಗಳಿಲ್ಲ. ಸಂವಿಧಾನ ಐತಿ, ಸಂವಿಧಾನದೊಳಗೆ ನಾನು ಕೇಳ್ತಕ್ಕಂಥ ರೈಟ್ಸ್ ಇದೆ, ನಮ್ಮ ಯೂನಿಯನ್ ಇದೆ. ನಾವು ಹೇಳ್ತಕ್ಕಂಥದ್ದು ಒಂದೇ, ನಮ್ಮ ವಿಕಲಚೇತನ ಮಕ್ಕಳು ಏನಲ್ಲಿ ಅದಾರ ಅವರಿಗೆ ಸರಿಯಾದಂಥ ಆಹಾರ, ಒಳ್ಳೆಯ ಶಿಕ್ಷಣ, ಅವ್ರ ಒಂದು ಅವರ ಆರೈಕೆ ಸರಿಯಾದ ರೀತಿಯಲ್ಲಿ ಆದರೆ ನಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅಲ್ಲಿ ತೋರಿಸ್ತಕ್ಕಂಥ ಅಂಕಿಅಂಶಗಳೇ ಬೇಡ, ನಿಮ್ಮಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳೇ ಬೇಡ. ದಯವಿಟ್ಟು ಬೇರೆ ವಿಷಯಗಳ ಬಗ್ಗೆ ನಾನು ಇದನ್ನು ಡೈವರ್ಟ್ ಮಾಡ್ತಾ ಇಲ್ಲ. ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ನಮ್ಮ ಸೂರ್ಯವಂಶಿದಾಸರು ಇದನ್ನು ಹೆಚ್ಚಿನ ಪ್ರಮಾಣದ ಸೀರಿಯಸ್ ಆಗಿ ತಗೊಂಡ್ರೆ ಈ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರತಿಯೊಂದು ಜಿಲ್ಲಾದಲ್ಲಿ ಅನುಷ್ಠಾನ ಸಮಿತಿ 5% ಅನುದಾನದ ಬಗ್ಗೆ ಆದರೂ ತಾವು ಏನಾದರೂ ಕ್ರಮ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಉಗ್ರ ಹೋರಾಟವನ್ನ ನಿಮ್ಮದು ಏನು ನಮ್ಮದು ರಾಜ್ಯ ಮಟ್ಟದ ಏನು ಇದೆಯಲ್ಲ ಆಫೀಸ್ ಇದೆಯಲ್ಲ ಅದರ ಮುಂದೆ ಬಂದು ಧರಣಿ ಮಾಡ್ತಕ್ಕಂಥ, ಹೋರಾಟ ಮಾಡ್ತಕ್ಕಂಥ ದಿನಗಳು ದೂರಿಲ್ಲ. ಪ್ರತಿಯೊಂದು ಜಿಲ್ಲಾದಲ್ಲೂ ನಮ್ಮದೇ ಆದ ಒಂದು ಸಂಘಟನೆ ವತಿಯಿಂದ ನಾವು ತಮಗೆ ಮನವಿ ಕೊಡ್ತಾ ಇದ್ದೀವಿ. ಇದನ್ನು ಎಚ್ಚರಿಕೆಯಿಂದ ಮಾಡಬೇಕು. ಇದು ಬರೀ Facebook, WhatsAppಲ್ಲಿ ನಾವು ಮಾಡ್ತಕ್ಕಂಥ ವಿಡಿಯೋ ಅಲ್ಲ. ಇದನ್ನು ತಮಗೆ ನಾನು ದೆಹಲಿವರೆಗೂ ಹೋಗಿ ನಮ್ಮಲ್ಲಿ ಇರ್ತಕ್ಕಂಥ ಡಾಟಾವನ್ನು ಪ್ರತಿಯೊಂದು ತೆಗೆದುಕೊಂಡು ಬಂದೆ. ಅವತ್ತೇ ನಿಮ್ಮನ್ನು ಸಂಪರ್ಕಿಸ ಮಾಡಿದರೆ ನೀವು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ನಿಮ್ಮ PA ಅವರು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಇದು ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನು, ವಿಕಲಚೇತನರಿಗೆ 2016ನೇ ಕಾಯ್ದೆ ಪ್ರಕಾರ ಏನು ಸೌಲಭ್ಯಗಳು ಮುಟ್ಲೇಬೇಕು. ಇದನ್ನ ನೋಡ್ತಕ್ಕಂಥ ಎಲ್ಲ ನನ್ನ ವಿಕಲಚೇತನ ಬಂದ್ರು ದಯವಿಟ್ಟು ಸ್ವಲ್ಪ ಎದ್ದೇಳಿ ಸರ್, ಇನ್ನಾದರೂ ಕೂತ್ಕೊಂಡ್ರೆ ಏನೂ ಇಲ್ಲ. ನನ್ಗೆ ವೈಯಕ್ತಿಕವಾಗಿ ನನಗೆ ಏನೂ ಇಲ್ಲ. ನನಗೆ ಹೇಳ್ತಿರೋದು ಒಂದೇ ವಿಚಾರ, 2016 ಕಾಯ್ದೆ ಪ್ರಕಾರ ಎಷ್ಟೊಂದು ಅನುಕೂಲತೆಗಳೈತಿ, ಅದು ಎಷ್ಟು ಪ್ರಮಾಣದ ನಮಗೆ ಬಂದು ಮುಟ್ಟಾತೈತಿ. ಅದ್ರ ಬಗ್ಗೆ ಈ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ CO ಆಗಲಿ, DC ಆಗಲಿ, ನಮ್ಮ DDW ಆಗಲಿ ಎಷ್ಟು ಪ್ರಮಾಣದ ಕೆಲಸ ಮಾಡತ್ತರದ ನೀವು ನೋಡಿದ್ರೆ ಬೇಜಾರೇ ಹೋಗತಿ. ಬೇರೆ ರಾಜ್ಯಗಳಲ್ಲಿ ನಮ್ಗಿಂತ ದಯನೀಯ ಪರಿಸ್ಥಿತಿ ಅದಾವು. ನಮ್ಮ ಕರ್ನಾಟಕ ಬೆಟರ್ ಅಂತ ನಾನು ಹೇಳ್ತೀನಿ. ಆದರೆ ಕೆಳಮಟ್ಟದಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ, ಕೆಳಮಟ್ಟದಲ್ಲಿ ವಿಕಲಚೇತರ ಸಮಸ್ಯೆಗಳನ್ನ ನಾನು ನೋಡಿದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸಗಳು ಏನೂ ಅಲ್ಲ. ದಯವಿಟ್ಟು ಎಚ್ಚೆತ್ಕೊಳ್ರಿ. ಎಲ್ಲ ವಿಕಲಚೇತನರು ನಮ್ಮ ಸಹಕಾರಕ್ಕಿರಿ, ನಮ್ಮ ಹೋರಾಟದಲ್ಲಿ ಭಾಗವಹಿಸ್ರಿ. ಇವರು ಏನಾದರೂ ಅನುಷ್ಠಾನ ಸಮಿತಿಯನ್ನು 2016ನೇ ಕಾಯ್ದೆ ಅನುಷ್ಠಾನ ಸಮಿತಿಯನ್ನು ಜಾರಿಗೊಳಿಸದೇ ಇದ್ದ ಪಕ್ಷದಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ಹಮ್ಮಿಕೋತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೆಚ್ಚಿನ ಪ್ರಮಾಣದ ವಿಕಲಚೇತನರು ಜಾಗೃತರಾಗಿರಿ. ನಿಮ್ಗೆ ಯಾವುದೇ ರೀತಿಯ ನೈತಿಕ ಬೆಂಬಲ ಬೇಕಂದರೆ ನಾನು ಕೊಡ್ತೀನಿ, ನಿಮಗೆ ಕಾನೂನು ಅರಿವು ಬೇಕಾದ್ರೆ ನಾನು ಕೊಡ್ತೀನಿ. ನಮಗೆ ಸಂಬಂಧಪಟ್ಟ ಕೆಲವು ಚಾನಲ್ನೇ ಇರೋದು, ನ್ಯೂಸ್ ಚಾನಲ್ನರು, ವಿಕಲಚೇತನ ವಾಣಿ, ಆಮೇಲೆ ಅಂಗವಿಕಲರ ಅಂತರಾಳ ಇಂಥ ಕೆಲವು ವಿಕಲಚೇತನರು ಕೆಲವು ಯೂಟ್ಯೂಬ್ ಚಾನಲ್ಗಳದು, ಅವ್ರ ಸಹಕಾರದಿಂದ ಆದರೂ ನಾವು ನಿಮ್ಮ ಸಹಾಯಕವಾಗಿ ನಿಂದಿರ್ತೀವಿ. ಒಟ್ಟಾರೆ ವಿಕಲಚೇತರ ಶ್ರೇಯೋಭಿವೃದ್ಧಿ ಆಗಬೇಕಿರೋದು ನಮ್ಮ ಕರ್ನಾಟಕ ರಾಜ್ಯ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದ ಮುಖ್ಯ ಗುರಿ. ನೀವೆಲ್ಲರೂ ನನ್ನ ಜೊತೆ ಇರ್ತೀರ ಅಂತ ನಾನು ಭಾವಿಸ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದರ
ಅಪ್ಡೇಟನ್ನು ನಿಮ್ಗೆ ತಿಳಿಸ್ತಾ ಇರ್ತೀವಿ. ನಮಸ್ಕಾರ.